ಸ್ನೇಹಿತರೆ ನಮಸ್ಕಾರ. ಬಹಳಷ್ಟು ದಿನಗಳ ನಂತರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ವಿಶೇಷವಾದಂಥ ಕ್ಷಣ ನಿನ್ನೆ ಕಾಣಿಸ್ತು. ಅದೇನು ಅಂತ ಹೇಳಿದ್ರೆ, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರನ್ನು ಅವರ ಆತ್ಮೀಯ ಸ್ನೇಹಿತ ತಮ್ಮನಂತಿರುವಂತಹ ಧನ್ವೀರ್ ಹೋಗಿ ಭೇಟಿ ಮಾಡಿದಂತಹ ಘಟನೆ. ಹೌದು, ಒಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರನ್ನು ಭೇಟಿ ಮಾಡಿದಂಥ ನಟ ಧನ್ವೀರ್, ಇನ್ನೊಂದು ಕಡೆ ಕೆಲವೇ ವಾರಗಳ ಹಿಂದೆ ಧನ್ವೀರ್ ವಿರುದ್ಧ ಸೂಕ್ಷ್ಮವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿ ಚರ್ಚೆಗೆ ಕಾರಣವಾಗಿದ್ದಂಥ ವಿಜಯಲಕ್ಷ್ಮಿ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿ. ಇದಾದ ಬಳಿಕ ಅಂದರೆ ಯಾವಾಗ ಮೊನ್ನೆ ರಕ್ಷಿತಾ ಮತ್ತು ವಿಜಯಲಕ್ಷ್ಮಿ ಅವರು ಹೋಗಿ ದರ್ಶನ್ ಅವರನ್ನು ಭೇಟಿ ಮಾಡಿ ಬಂದಿದ್ದರು, ಇದಾದ ಬಳಿಕ ಧನ್ವೀರ್ ಹೋಗಿ ಭೇಟಿ ಮಾಡಿ ಬಂದಿದ್ದು ಮಾತ್ರವಲ್ಲದೆ ಅದೇ ಪೋಸ್ಟನ್ನು, ಯಾವ ಪೋಸ್ಟನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ಹಂಚಿಕೊಂಡಿದ್ರೋ ಅದೇ ಪೋಸ್ಟನ್ನು ಈಗ ಧನ್ವೀರ್ ಅವರು ಕೂಡ ಹಂಚಿಕೊಳ್ಳೋದ್ರ ಮೂಲಕ ತಿರುಗೇಟು ಕೊಟ್ಟರು ಅಥವಾ ಏನು ಸಂದೇಶವನ್ನು ರವಾನಿಸಿದ್ರು, ಇಬ್ಬರ ನಡುವೆ ಮುನಿಸಿಗೆ ಕಾರಣವಾಗಿದ್ದೇನೋ ಈಗ ಮುನಿಸು ದೂರವಾಯಿತಾ, ಎಲ್ಲ ಸಂಗತಿಗಳು ಕೂಡ ಈಗ ಕುತೂಹಲವನ್ನು ಕೇಳಿಸಿದ್ದಾವೆ. ಇವೆಲ್ಲದರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪರಪ್ಪನ ಅಗ್ರಹಾರ ದರ್ಶನ್ ಅವರ ಪಾಲಿಗೆ ಇವತ್ತಿಗೆ ಎಲ್ಲವೂ ಕೂಡ ಆಗಿ ಹೋಗಿದೆ. ಒಂದು ಕಡೆಯಿಂದ ಮನೆ, ಮತ್ತೊಂದು ಕಡೆಯಿಂದ ಅನಿವಾರ್ಯವಾಗಿ ಇನ್ನಷ್ಟು ದಿನಗಳ ಕಾಲ ದರ್ಶನ್ ಇದೇ ಪರಪ್ಪನ ಅಗ್ರಹಾರದಲ್ಲಿ ಕಾಲವನ್ನು ಕಳೆಯುವಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಜೀವನದಲ್ಲಿ ಎಲ್ಲವೂ ಕೂಡ ಇದ್ದರೂ ಯಾವುದು ಮಾಡಬಾರ್ದು ಆ ಕೃತ್ಯವನ್ನು ಮಾಡಿದಂಥ ಕಾರಣಕ್ಕೋಸ್ಕರ ಯಾವ ಸಂಘಗಳನ್ನು ಅಥವಾ ಸ್ನೇಹಿತರನ್ನು ನಾವು ಜೊತೆಗೆ ಇಟ್ಕೊಳ್ಬಾರ್ದು, ಅವ್ರನ್ನೆಲ್ಲರೂ ಕೂಡ ಜೊತೆಗೆ ಇಟ್ಕೊಂಡಂಥ ತಪ್ಪಿನಿಂದ ದರ್ಶನ್ ಅವರು ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ದರ್ಶನ್ ಅವರು ಯಾವಾಗ ಜೈಲಿಗೆ ಸೇರಿದರೋ, ದರ್ಶನ್ ಜೈಲಿಗೆ ಸೇರಿದ ಬಳಿಕ ದರ್ಶನ್ ಅವರಿಗೆ ಯಾರು ನಿಜವಾದಂಥ ಸ್ನೇಹಿತರು, ಯಾರು ತಮ್ಮ ಲಾಭಕ್ಕೋಸ್ಕರ ಇದ್ದಂತಹ ಸ್ನೇಹಿತರು ಅನ್ನುವಂತಹ ಎಲ್ಲ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ಒಂದು ಕಡೆ ದರ್ಶನ್ ಜೈಲಿಗೆ ಹೋದ ಬಳಿಕ ಕನ್ನಡ ಚಿತ್ರರಂಗ ಬಣ ಅಂಥೇಳಿ ಬಣವಡಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದೊಳ್ಳೆ ಸಿನಿಮಾಕ್ಕಾಗಿ ಕನ್ನಡ ಚಿತ್ರರಂಗ ಹಾತೊರಿತಾ ಇದೆ. ಯಾವುದೇ ಸ್ಟಾರ್ ನಟರು ಎಷ್ಟೇ ಸಿನಿಮಾಗಳನ್ನು ಮಾಡಿದರೂ ಕೂಡ ದರ್ಶನ್ ಥರ ಮತ್ತೊಬ್ಬ ನಟ ಬರೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು ಅಂತಲೇ ಹೇಳ್ಬೋದು. ಇನ್ನು ದರ್ಶನ್ಗೆ ಅಪಾರ ಸ್ನೇಹಿತರ ಬಳಗ ಹೊರಗಡೆ ಇತ್ತು, ಆದರೆ ಒಳಗಡೆ ಹೋದ ಬಳಿಕ ದರ್ಶನ್ ಜೊತೆಗೆ ನಿಂತವರು ಬೆರಳೆಣಿಕೆ ಅಷ್ಟೇ ಮಂದಿ. ಅದರಲ್ಲಿ ದರ್ಶನ್ ಜೊತೆಗೆ ಸದಾ ಇದ್ದಂತಹ ಒಬ್ಬ ಸ್ನೇಹಿತ ತಮ್ಮನಂತಿದ್ದಂತಹ ವ್ಯಕ್ತಿ ಯಾರು ಅಂತೇಳಿ ಕೇಳಿದ್ರೆ ಆತ ಬೇರೆ ಯಾರೂ ಅಲ್ಲ, ನಟ ಧನ್ವೀರ್. ಹೌದು, ಧನ್ವೀರ್ ಯಾವತ್ತೂ ಕೂಡ ದರ್ಶನ್ ಅವರನ್ನು ತಮ್ಮ ಹಿರಿಯ ಮತ್ತು ಒಂದು ರೀತಿಯಲ್ಲಿ ಮಾರ್ಗದರ್ಶಕರಾಗಿ ಗೌರವಿಸ್ತಾನೆ ಬಂದಂಥವ್ರು. ದರ್ಶನ್ ಕೂಡ ಧನ್ವೀರ್ ಅವರನ್ನು ತಮ್ಮನ ರೀತಿಯೇ ಸ್ವೀಕರಿಸಿದರು, ತಮ್ಮನ ರೀತಿಯೇ ಪ್ರೀತಿ ಮಾಡ್ತಾಯಿದ್ರು. ಸಿನಿಮಾ ಕ್ಷೇತ್ರದಲ್ಲಿ ಕಾಲಿಡುವಂಥ ದಿನಗಳಿಂದಲೇ ದರ್ಶನ್ ಜೊತೆಗಿನ ಆತ್ಮೀಯತೆಯನ್ನು ಧನ್ವೀರ್ ಅನೇಕ ಬಾರಿ ಬಹಿರಂಗವಾಗಿ ಕೂಡ ಹೇಳ್ಕೊಂಡಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ದರ್ಶನ್ಗೆ ಧನ್ವೀರ್, ಧನ್ವೀರ್ಗೆ ದರ್ಶನ್, ಒಂದು ರೀತಿಯಲ್ಲಿ ಪರಸ್ಪರ ಅವರಿಗೆ ಇವರು, ಇವರಿಗೆ ಅವರು ಅನ್ನೋ ರೀತಿಯಲ್ಲಿ ಬದುಕಿದ್ದಂಥವ್ರು. ಇವತ್ತಿಗೆ ಒಂದು ರೀತಿಯಲ್ಲಿ ಗುರು ಶಿಷ್ಯರು ಅಂತ ಹೇಳಿ ಇದ್ದಂತಹ ಈ ಧನ್ವೀರ್ ಮತ್ತು ದರ್ಶನ್ ಅವರು ಗುರು ಪೂರ್ಣಿಮಾ ದಿನದಂದು ಮತ್ತೆ ಭೇಟಿಯಾಗಿರೋದು ಭಾರಿ ಅಚ್ಚರಿಗೆ ಕಾರಣ ಆಗಿದೆ. ಈ ಭೇಟಿ ಅಚ್ಚರಿಗೆ ಕಾರಣವಾಗೋದಕ್ಕೂ ಕೂಡ ಒಂದು ಸಂಗತಿ ಇದೆ. ಏನು ಅಂತ ಹೇಳಿದ್ರೆ, ದರ್ಶನ್ ಮತ್ತು ಧನ್ವೀರ್ ಅವರ ನಡುವೆ ಸಂಬಂಧ ಅಷ್ಟು ಸರಿಯಾಗಿಲ್ಲ. ಅದರಲ್ಲೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಮತ್ತು ಧನ್ವೀರ್ ನಡುವೆ ಅಸಮಾಧಾನ ಇದೆ ಅನ್ನುವಂಥ ಸಂಗತಿ ಭಾರೀ ದಿನಗಳಿಂದ ಚರ್ಚೆ ಆಗ್ತಾಯಿತ್ತು. ಇದಕ್ಕೆ ಪೂರಕವಾಗಿ ಮತ್ತು ಈ ಒಂದು ರೂಮರ್ಸ್ ಏನಿತ್ತು ಇದನ್ನು ಹೋಗಲಾಡಿಸ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ವೆರಿ ಸರ್ಪ್ರೈಸಿಂಗ್ ಘಟನೆ ನಡೆದುಬಿಡ್ತು. ಗುರು ಪೂರ್ಣಿಮೆಯ ದಿನ ದರ್ಶನ್ ಅವರನ್ನು, ತಮ್ಮ ಗುರುವನ್ನು ಧನ್ವೀರ್ ಅವರು ಹೋಗಿ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿ ಬರ್ತಾರೆ. ಈ ಮೂಲಕ ಇವರಿಬ್ಬರ ನಡುವೆ ಇದ್ದಂತಹ ಒಂದಷ್ಟು ಗಾಸಿಪ್ಗಳೇನಿತ್ತು, ಇವರ ಸ್ನೇಹ ಸರಿ ಇಲ್ಲ, ಮುಂಚೆ ಥರ ಇಲ್ಲ ಅನ್ನುವಂಥ ಗಾಸಿಪ್ಗಳೇನಿತ್ತು, ಆ ಗಾಸಿಪ್ಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇನ್ಫ್ಯಾಕ್ಟು ಈ ವಿಜಯಲಕ್ಷ್ಮಿ ಅವರೇ ಈ ಧನ್ವೀರ್ ಅವರ ಸ್ನೇಹದ ಬಗ್ಗೆ ಅಥವಾ ಧನ್ವೀರ್ ಮತ್ತು ದರ್ಶನ್ ಮುಂಚೆ ಇದ್ದಷ್ಟು ಆತ್ಮೀಯತೆಯಿಂದ ಇಲ್ಲ ಅನ್ನೋದನ್ನು ಬಹಿರಂಗಪಡಿಸಿದರು. ಅದಕ್ಕೆ ಪೂರಕವಾಗಿ ಒಂದು ಪೋಸ್ಟನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವು ವಾರಗಳ ಹಿಂದಷ್ಟೇ ವಿಜಯಲಕ್ಷ್ಮಿ ಹಂಚಿಕೊಂಡಿದ್ದರು. ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವಂಥ ರೀತಿ ಚೆನ್ನಾಗಿರಲಿ ಎನ್ನುವಂಥ ಅರ್ಥದ ಸಂದೇಶದ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದರು. ಈ ಸ್ಟೋರಿ ಯಾರನ್ನು ಉದ್ದೇಶಿಸಿತ್ತು ಅನ್ನೋದು ಅವತ್ತು ಸ್ಪಷ್ಟವಾಗಿ ಹೇಳಿರಲಿಲ್ಲ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಹೇಳಿದ್ದು ಧನ್ವೀರ್ಗೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಕೂಡ ಆಗಿತ್ತು. ಬಟ್ ಇದಕ್ಕೆ ವಿಜಯಲಕ್ಷ್ಮಿ ಆಗಲಿ, ಧನ್ವೀರ್ ಆಗಲಿ ಮತ್ತು ಉಳಿದವರಾಗಲಿ ಯಾರೂ ಕೂಡ ಕ್ಲಾರಿಟಿಯನ್ನು ಕೂಡ ಕೊಟ್ಟಿಲ್ಲ, ಕ್ಲಾರಿಫಿಕೇಷನನ್ನು ಕೂಡ ಕೊಡಲಿಲ್ಲ. ಈಗ ಬದಲಾದಂಥ ಸನ್ನಿವೇಶದಲ್ಲಿ ಮೊನ್ನೆ ರಕ್ಷಿತಾ ಮತ್ತು
ಇದೇ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರದಲ್ಲಿ ಹೋಗಿ ಭೇಟಿ ಮಾಡಿ ಬರ್ತಾರೆ. ಭೇಟಿ ಮಾಡಿ ಬಂದಂತಹ 2 ದಿನಗಳ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಕಾಣಿಸಿಕೊಂಡಂತಹ ಧನ್ವೀರ್ ಅವರು ದರ್ಶನ್ ಅವರನ್ನು ಗುರುಪೂರ್ಣಿಮಾ ದಿನದಂದು ಹೋಗಿ ಭೇಟಿ ಮಾಡಿ ಸುಮಾರು ಹೊತ್ತುಗಳ ಕಾಲ ಚರ್ಚೆಯನ್ನು ನಡೆಸಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮೇಲೂ ಕೂಡ ಹೆಚ್ಚೇನೂ ಹೇಳಿಲ್ಲ. ಒಂದೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದು, ಹೇಗಿದ್ದರೆ ದರ್ಶನ್ ಅಂತೇಳಿ ಕೇಳಿದ್ದಕ್ಕೆ ಪರವಾಗಿಲ್ಲ ಅಂತೇಳಿ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಯಾವ ಕಾರಣಕ್ಕೆ ಹೋಗಿದ್ದು, ಏನದರ ಉದ್ದೇಶ, ಏನದರ ದುರುದ್ದೇಶ, ಈ ರೀತಿ ಸಾಕಷ್ಟು ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದ್ದಾವೆ. ಬಟ್ ಒಂದಂತೂ ಸತ್ಯ, ಧನ್ವೀರ್ ಮತ್ತು ದರ್ಶನ್ ಅವರ ಭೇಟಿ ಸಾಕಷ್ಟು ಜನರಿಗೆ ಖುಷಿಯನ್ನು ಕೊಟ್ಟಿದೆ. ಒಂದು ಸ್ನೇಹ ಅಥವಾ ಒಂದು ಬಾಂಧವ್ಯ ಹಾಗೆ ಇರಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲರೂ ಕೂಡ ಬಯಕೆ ಇಟ್ಕೊಳ್ಳುವಂಥದ್ದು. ಇಲ್ಲೂ ಕೂಡ ಹಾಗೆ. ಆದರೆ ಮ್ಯಾಟರ್ ಇರೋದಲ್ಲೇ, ಈ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರದಲ್ಲಿ ಹೋಗಿ ಧನ್ವೀರ್ ಭೇಟಿ ಮಾಡಿ ಬಂದಿದ್ದು ದೊಡ್ಡ ಮ್ಯಾಟ್ರಲ್ಲ. ಹೋಗಿ ಭೇಟಿ ಮಾಡಿ ಬಂದ ಬಳಿಕ ಹಾಕಿದಂಥ ಪೋಸ್ಟ್ ಇದೆಯಲ್ಲ, ಇದು ಈಗ ಭಾರಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಏನು, ಈಗ ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವಂಥ ರೀತಿ ಚೆನ್ನಾಗಿರಲಿ, ಅದು ವಸ್ತುವಾಗಲಿ ಅದು ವ್ಯಕ್ತಿಯಾಗಲಿ ಅನ್ನುವಂಥ ಅರ್ಥದ ಒಂದು ಮೋಟಿವೇಶನಲ್ ಅಥವಾ ಸಾಕಷ್ಟು ಅರ್ಥ ಇರುವಂಥ ಒಂದು ಪೋಸ್ಟನ್ನು ಈ ಹಿಂದೆ ಏನು ವಿಜಯಲಕ್ಷ್ಮಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ರಲ್ಲ, ಅದೇ ಪೋಸ್ಟನ್ನು ಧನ್ವೀರ್ ಮತ್ತೆ ಶೇರ್ ಮಾಡ್ತಾರೆ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ. ಆದರೆ ಕುತೂಹಲ ಹೆಚ್ಚಾಗಿದ್ದು ಇಲ್ಲೇ. ಕಳೆದೊಂದು ತಿಂಗಳ ಹಿಂದೆ ದರ್ಶನ್ ಮತ್ತು ಧನ್ವೀರ್ ನಡುವಿನ ಸ್ನೇಹದಲ್ಲಿ ಬಿರುಕು ಮೂಡಿತು ಅನ್ನುವಂಥ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಇದೇ ಪೋಸ್ಟನ್ನು ಹಾಕಿದ್ದು. ಈಗ ಇದನ್ನೇ ಇಲ್ಲಿ ಧನ್ವೀರ್ ಯಾಕೆ ಹಾಕಿದ್ರು ಅಂತೇಳಿ ಈ ಪೋಸ್ಟ್ನಲ್ಲಿ, ಅವತ್ತು ವಿಜಯಲಕ್ಷ್ಮಿ ಹಾಕಿದಂಥ ಪೋಸ್ಟ್ನಲ್ಲಿ ಯಾರ ಹೆಸರು ಕೂಡ ಉದ್ದೇಶಪೂರ್ವಕವಾಗಿ ಉಲ್ಲೇಖ ಮಾಡಿರಲಿಲ್ಲ. ಈಗಲೂ ಕೂಡ ಅದೇ ರೀತಿ ಧನ್ವೀರ್ ಕೂಡ ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಈಗ ಪರಿಸ್ಥಿತಿ ಮಾತ್ರ ಬದಲಾಗಿದೆ. ದರ್ಶನ್ ಮತ್ತು ಧನ್ವೀರ್ ಮತ್ತೆ ಭೇಟಿಯಾಗಿದ್ದಾರೆ. ಜೊತೆಗೆ ದರ್ಶನ್ ಜೊತೆಗಿನ ಫೋಟೋವನ್ನು ಧನ್ವೀರ್ ಹಂಚಿಕೊಂಡಿದ್ದಾರೆ. ಇದರಿಂದ ಇಬ್ಬರ ನಡುವಿನ ಮನಸ್ತಾಪ ದೂರ ಆಗಿದೆ ಅನ್ನುವಂಥ ಚರ್ಚೆ ಕೂಡ ನಡೀತಿದೆ. ಇದರ ನಡುವೆ ಧನ್ವೀರ್ ಹಂಚಿಕೊಂಡಿರುವಂಥ ಮೋಟಿವೇಶನಲ್ ಪೋಸ್ಟು ಕೂಡ ಕುತೂಹಲವನ್ನು ಮೂಡಿಸಿದೆ. ಅಂದರೆ ಇವರಿಬ್ಬರ ನಡುವೆ ಈ ಹಿಂದೆ ಹಾಗಾದರೆ ಯಾಕೆ ಮುನಿಸು ಶುರುವಾಯಿತು ಅನ್ನುವಂಥದ್ದು ಈಗ ನಿಮ್ಮಲ್ಲಿರುವಂಥ ಪ್ರಶ್ನೆ ಅಲ್ವಾ? ಯಾರಿಗೆ? ಧನ್ವೀರ್ಗೆ ಮತ್ತು ವಿಜಯಲಕ್ಷ್ಮಿಯವರಿಗೆ ಯಾಕೆ ಮುನಿಸು ಶುರುವಾಯಿತು ಅಂತೇಳಿ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ದರ್ಶನ್ ಬೇಲ್ ಮೇಲೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇದೇ ಧನ್ವೀರ್ ಜೊತೆಗೆ ಸಿನಿಮಾ ನೋಡೋದಕ್ಕೆ ಹೋಗಿದ್ದರು. ಕೆಲವೊಂದಷ್ಟು ಪಾರ್ಟಿ ಫಂಕ್ಷನ್ಗಳನ್ನು ಅಟೆಂಡ್ ಮಾಡಿದರು. ಇದು ಎಲ್ಲೋ ಒಂದು ಕಡೆ ಬೇಲ್ ಕ್ಯಾನ್ಸಲ್ಗೆ ಕಾರಣವಾಯಿತು. ಇದಕ್ಕೆ ಧನ್ವೀರ್ ಹೊಣೆಗೆ ಅನ್ನುವಂತಹ ವಿಚಾರವನ್ನು ಇಲ್ಲಿ ಇಂಡೈರೆಕ್ಟ್ಲಿ ವಿಜಯಲಕ್ಷ್ಮಿ ಸಂದೇಶದ ಮೂಲಕ ಕೊಟ್ಟಿದ್ದರು. ಒಂದು ಭಾಗ. ಎರಡನೇ ಭಾಗ ಗಂಭೀರವಾದಂಥದ್ದು. ಪರಪ್ಪನ ಅಗ್ರಹಾರದಲ್ಲಿ ಬೇರೆ ಬೇರೆ ಈ ಚಟುವಟಿಕೆಗಳೇನು ನಡೀತಿತ್ತು ನೋಡಿ, ಆರಂಭದಲ್ಲ, ಮೊನ್ನೆ 2ನೇ ಸಲ ದರ್ಶನ್ ಜೈಲಿಗೆ ಹೋದ ಬಳಿಕ ಅಲ್ಲಿ ನಡೀತಿರುವಂಥ ಬೇರೆ ಬೇರೆ ಚಟುವಟಿಕೆಗಳ ಬಗ್ಗೆ ವಿಡಿಯೋ, ಆಡಿಯೋ ಮತ್ತು ಕೆಲವೊಂದಷ್ಟು ಫೋಟೋಸ್ಗಳು ಏನು ವೈರಲ್ ಆಗಿತ್ತು ನೋಡಿ, ಇವೆಲ್ಲವನ್ನು ಕೂಡ ಧನ್ವೀರು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದ. ಆಮೇಲೆ ಇನ್ಫ್ಯಾಕ್ಟು ಧನ್ವೀರ್ ಅವರನ್ನು ಕೂಡ ಪೊಲೀಸರು ವಿಚಾರಣೆಗೆ ಕರೆದಿದ್ದರು. ಹಾಗಾಗಿಯೇ ಈಗ ಇರುವಂಥದ್ದು ದರ್ಶನ್ಗೆ ಸಂಕಷ್ಟ ಹೆಚ್ಚಾಗೋದಕ್ಕೆ ಮತ್ತು ದರ್ಶನ್ಗೆ ಈ ರೀತಿ ಒಂದೊಂದೇ ಸವಾಲುಗಳು ದರ್ಶನ್ ವಿರುದ್ಧ ಬಂದು ಬೀಳೋದಕ್ಕೆ ಕಾರಣ ಈ ರೀತಿಯಾದಂಥ ಘಟನೆಗಳು. ಅಂದರೆ ಏನಾಗ್ತಿದೆ ಅಲ್ಲಿ ವಿಚಾರ, ಒಂದು ದರ್ಶನ್ ಅವರ ಬಗ್ಗೆ ಈ ಒಂದು ಕಾನೂನು ಅಥವಾ ಈ ಪೊಲೀಸರು ಇನ್ನಷ್ಟು ಸಿಟ್ಟಾಗುವಂತೆ ಮಾಡೋದಕ್ಕೆ ಇದೆಲ್ಲವೂ ಕೂಡ ಕಾರಣ ಆಯಿತು. ಸುಮ್ಮನೆ ಅಧಿಕ ಪ್ರಸಂಗ ಅಲ್ವಾ? ಈಗ ಜೈಲು ಒಳಗಡೆ ಏನಿದೆ ಏನಿಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅದನ್ನು ವಿಡಿಯೋನ ತರಿಸ್ಕೊಂಡು ಅದನ್ನು ಫಾರ್ವರ್ಡ್ ಮಾಡಿ ಪೊಲೀಸರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಹೋದಂತಹ ಧನ್ವೀರ್ ವಿರುದ್ಧ ಎಲ್ಲೋ ಒಂದು ಕಡೆ ಈ ವಿಜಯಲಕ್ಷ್ಮಿ ಅಸಮಾಧಾನಗೊಂಡಿದ್ರ ಅನ್ನುವಂಥದ್ದು. ಅಂದರೆ ಧನ್ವೀರೇ ಇದನ್ನು ಮಾಡಿಸಿದ್ರು ಅಂತಲೂ ಕೂಡ ಅಲ್ಲ, ಧನ್ವೀರ್ ಈ ವಿಡಿಯೋಗಳನ್ನು ವಿಜಯಲಕ್ಷ್ಮಿಗೆ ಶೇರ್ ಮಾಡಿದ್ರಂತೆ ಅವತ್ತಿಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಕೂಡ ಸಮಸ್ಯೆಗೆ ಕಾರಣ ಆಯಿತು. ಧನ್ವೀರ್ಗೂ ಕೂಡ ಈ ರೀತಿ ಮಾಡಿದಂಥ ವಿಚಾರ ಇಷ್ಟೆಲ್ಲ ದೊಡ್ಡದಾಗುತ್ತೆ ಅನ್ನೋದು ಗೊತ್ತಿರಲಿಕ್ಕಿಲ್ಲ. ಬಟ್ ಆದರೆ ಭಾರಿ ದೊಡ್ಡ ಸಮಸ್ಯೆ ಅಂತೂ ಆಯಿತು ಆವತ್ತಿಗೆ. ಒಂದು ರೀತಿಯಲ್ಲಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗೋದಕ್ಕೆ ಕಾರಣವಾಗಿದ್ದೇ ಇದು ಘಟನೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿಗೆ ಈ ವಿಚಾರದಲ್ಲಿ ಬೇಸರ ಇದೆ, ಧನ್ವೀರ್ ಮೇಲೂ ಕೂಡ ಬೇಸರ ಇದೆ, ಹಾಗೆಯೇ ಈ ಘಟನೆಗಳ ಬಗ್ಗೆಯೂ ಕೂಡ ಬೇಸರ ಇದೆ ಅನ್ನೋದು ಮಾತ್ರ 100% ಸತ್ಯ. ಅಲ್ಲಿಗೆ ಒಂದಂತೂ ಸತ್ಯ ಸ್ನೇಹಿತರೆ, ಧನ್ವೀರ್ ಬಗ್ಗೆ ಇವತ್ತಿಗೆ ಮುನಿಸು ದೂರ ಆಗಿದೆ. ಯಾರಿಗೆ? ದರ್ಶನ್ಗೆ ಮತ್ತು ಧನ್ವೀರ್ಗೆ ಇದ್ದಂಥ ಮುನಿಸು ದೂರ ಆಗಿದೆ. ಬಟ್ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ನಡುವಿನ ಈ ಬಾಂಧವ್ಯ ಮತ್ತೆ ಮುಂದುವರಿತದ ಅಥವಾ ಅದು ಮುಗಿದಂಥ ಅಧ್ಯಯನ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಧನ್ವೀರ್ ದರ್ಶನ್ ಅವರನ್ನು ಭೇಟಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಪೋಸ್ಟು ಇನ್ನೊಂದು ಅಷ್ಟು ಬೆಳವಣಿಗೆಗಳು ಇದೆಲ್ಲದರ ಬಗ್ಗೆ ಗಮನಿಸಿದಾಗ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.